ಸಿಚುಯೇಷನ್ ಹೇಗಾಗೋಗಿದೆ ಅಂದರೆ ಎಲ್ಲರೂ ಮಾತಾಡೋರೆ, ಕೇಳಿಸ್ಕೊಳ್ಳೋರು ಯಾರೂ ಇಲ್ಲ. ಎಲ್ಲ ಹೇಳ್ತೀವಿ ಒಳ್ಳೇದನ್ನ ಮಾತಾಡಬೇಕು, ಅನುಸರಿಸ್ಬೇಕು ಅಂತ. ಆದರೂ ಕೂಡ ಕೆಟ್ಟ ಕೆಟ್ಟ ವಿಡಿಯೋಗಳು ಬೇಗ ವೈರಲ್ ಆಗ್ತಾ ಇದೆ. ಒಳ್ಳೆಯದು ಗೌಣ ಆಗ್ತಾ ಇದೆ. ಮತ್ತು ಪರಿವರ್ತನೆ ತರಬೇಕಾ ನಾವೆಲ್ಲರೂ ಸೇರಿಕೊಂಡು? ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಕೇಳೋ ಕಿವಿಗಳು ಕಿವುಡಾಗಿದೆ ಅಂದರೆ ಯಾರಿಗೆ ತಾನೇ ಹೇಳೋದು? ಆದರೂ ಒಳ್ಳೆ ವಿಷಯಗಳನ್ನು ಕಲಿಬೇಕು ಅಂತ ಮಕ್ಕಳಿಗೆ ದಿನನಿತ್ಯ ಬೋಧನೆ ಮಾಡ್ತೀವಿ. ಮೊಬೈಲ್ ಕೊಟ್ಟು ಅವ್ರು ಕೆಟ್ಟದ್ದು ನೋಡ್ತಾ ಇದ್ರು ಕೂಡ ನಾವು ಸೈಲೆಂಟ್ ಆಗಿಬಿಡ್ತೀವಿ. ಯಾಕೆ ಹೀಗೆ? ಪ್ರಪಂಚ ಎತ್ತ ಸಾಗ್ತಾ ಇದೆ. ಜನ್ರೇಷನ್ ಅಪ್ಡೇಟ್ ಆಗಿದ್ದಾರೆ, ನಾವು ಅಪ್ಡೇಟ್ ಆಗಿಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದೀವಿ. ಅಪ್ಡೇಟ್ ಅಂದರೆ ಏನು? ಯಾವ ಕಾಲದ ಅಪ್ಡೇಟ್? ಯಾವ ರೀತಿ ಆಗಬೇಕು? ಧರ್ಮ ಅಧರ್ಮ ತಾಂಡವಾಡ್ತಾ ಇರಬೇಕಾದ್ರೆ ಧರ್ಮನ ಚೂಸ್ ಮಾಡಬೇಕಾ ಅಧರ್ಮನ ಅಂದಾಗ ಧರ್ಮವನ್ನು ಕೇಳಿಸ್ಕೊ, ಅಧರ್ಮವನ್ನು ಪಾಲಿಸು ಅಂತ ಹೇಳ್ಕೊಡ್ಬೇಕಾ? ಏನು ನಡೀತಾ ಇದೆ ಜಗತ್ತಿನಲ್ಲಿ? ಒಳ್ಳೇದನ್ನ ಕೇಳೋದಕ್ಕೆ ಯಾರೂ ರೆಡಿನೇ ಇಲ್ವಲ್ಲ. ಯಾರಿಗೂ ಬೇಕಾಗೇ ಇಲ್ಲ. ನೇಮ್ ಮಾಡಿದ್ರೆ ಸಾಕು, ಫ್ರೇಮ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ದುಡ್ಡು ಬರುತ್ತೆ ಅಂತ ಸಿಕ್ಕ ದಾರಿನ ಅನುಸರಿಸ್ಬೋದಾ? ನಾಳೆ ನಮ್ಮ ಮಕ್ಕಳು ಕೂಡ ಹೇಳ್ತಾರೆ ದುಡ್ಡು ದುನಿಯಾದಲ್ಲಿ ದುಡ್ಡು ಮಾಡಬೇಕು, ಈ ಮಾರ್ಗ ಯಾವುದಾದ್ರೂ ಏನು ಅಂತ. ಅದಕ್ಕೆ ನೀವು ರೆಡಿ ಇದ್ದೀರಾ? ಯೋಚನೆ ಮಾಡಿ ನೋಡಿ. ಕೇಳೋ ಕಿವಿಗಳನ್ನು ನಾವು ಹೆಚ್ಚು ಮಾಡಬೇಕಲ್ವಾ? ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕಲ್ವಾ? ಯಾರು ಅದನ್ನು ಮಾಡಿಸೋರು? ನಮ್ಮ ಗೊಂದಲು ಕಡಿಮೆ ಆಗಲಿ, ನಮ್ಮ ಹೆಡೇಕ್ ಕಡಿಮೆ ಆಗಲಿ ಅಂತ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಸುಮ್ಮನಾಗ್ತಾ ಇದ್ದೀವಿ. ಅದಕ್ಕೆ ಬದಲಾಗಿ ಮೊಬೈಲ್ ಬೇಡ ಅಂದರೆ ಒಂದು ಕತೆ ಹೇಳಮ್ಮ ಅಂತ ಕೇಳಿದಾಗ ಹೇಳೋದಕ್ಕೆ ಬರಲ್ಲ. ಆದರೂ ಕೂಡ ಅವಾಯ್ಡ್ ಮಾಡೋದಕ್ಕೆ ಹೋಗ್ತೀವಿ. ನನ್ನನ್ನು ಇಕ್ಕಟ್ಟಿಗೆ ಸಿಕ್ಕಾಕಬೇಡ, ಮೊಬೈಲೇ ನೋಡ್ಕೋ ಅಂತ ಬಿಡ್ತಾ ಇದ್ದೀವಿ. ಅಂದರೆ ನಾವು ಎಡುತ್ತಾ ಇದ್ದೀವ, ಮಕ್ಕಳು ಎಡುತ್ತಾ ಇದ್ದಾರೆ? ಕನ್ಫ್ಯೂಷನ್ ಯಾಕೆ? 5 ನಿಮಿಷ ಮೌನವಾಗಿ ಯೋಚನೆ ಮಾಡಿ ನೋಡ್ಬೋದಲ್ವಾ? ನಿಮಗೋಸ್ಕರ ನೀವು ಟೈಮ್ ಮಾಡ್ಕೋಬೋದಲ್ವಾ? ಏನಂತೀರಾ?